ಈಗ ಬೇರೆ ಮುಂದಿನ ಸುದ್ದಿಯನ್ನು ನೋಡೋಣ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಮುಗಿದಿದ್ದು ಅಧಿಕಾರದ ಆಟ ಶುರುವಾಗಿದೆ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕೆಲವರ ಕುರ್ಚಿ ಆಸೆ ಈಗ ಮತ್ತೆ ಚಿಗುರೊಡೆಯೋದಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಗಾಗಿ ಸಿಎಂ ಸಿದ್ದರಾಮಯ್ಯನವರು ದಿಲ್ಲಿಗೆ ತೆರಳಿ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಭೇಟಿ ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರಲ್ಲಿ ಹೊಸ ಆಸೆಯನ್ನು ಮೂಡಿಸಿದರೆ ಮತ್ತು ಕೆಲವರಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿರುವಂಥದ್ದು CWC ಮೀಟಿಂಗ್ನಲ್ಲಿ ಭಾಗಿಯಾಗುವುದು. CWCಯ ಅಜೆಂಡಾ ಇದ್ದಂಥದ್ದು ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚಿಸುವಂಥದ್ದು, ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯ ಬಗ್ಗೆ ಚರ್ಚಿಸುವಂಥದ್ದು, ಪಂಚರಾಜ್ಯಗಳ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನು ಹಾಕಿ ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ, ಬಂಗಾಳ ಮತ್ತು ತಮಿಳುನಾಡು ಗೆಲ್ಲೋದಕ್ಕೆ ರಣತಂತ್ರ ರೂಪಿಸೋದ್ರ ಬಗ್ಗೆ, ಹಾಗೆಯೇ ಕಾಂಗ್ರೆಸ್ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆಗಳು ನಡೆದಿದ್ದಾವೆ. ಮಧ್ಯಪ್ರಾಚ್ಯ ಯುದ್ಧದ ಸಂಕಷ್ಟ ಹೀಗೆಲ್ಲ ನಮ್ಮ ದೇಶದಲ್ಲಿ ತಟ್ಟಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡುವಂಥದ್ರ ಬಗ್ಗೆ ಮತ್ತು ತೈಲ ಪೂರೈಕೆಯ ತಾರತಮ್ಯದ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಸೃಷ್ಟಿ ಸೇರಿದಂತೆ ತೈಲ ತಾರತಮ್ಯ ಹೇಗೆಲ್ಲ ನಡೆದಿದೆ ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ನಾಯಕರುಗಳು ಕುಳಿತು ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು CWC ಮೀಟಿಂಗ್ನಲ್ಲಿ ಭಾಗಿಯಾಗಿಯೇ ದಿಲ್ಲಿಗೆ ತೆರಳಿದರೂ ಕೂಡ ಅಧಿಕಾರದ ಆಟ ಚರ್ಚೆಯ ವಿಷಯವಾಗಿತ್ತು. ಯಾಕೆಂದರೆ ಸಂಪುಟ ಪುನರ್ರಚನೆ ಬಗ್ಗೆ ಉಪಚುನಾವಣೆಯ ಬಳಿಕವಷ್ಟೇ ಚರ್ಚೆ ಮಾಡೋಣ ಅಂತ ಖುದ್ದು ಹೈಕಮಾಂಡ್ ಹೇಳಿತ್ತು. ಅಷ್ಟೇ ಅಲ್ಲದೆ ಒಂದಷ್ಟು ಮಂದಿ ಶಾಸಕರು ಹೈಕಮಾಂಡ್ ಅಂಗಳಕ್ಕೆ ತೆರಳಿ ಅಧಿಕಾರ ಬದಲಾವಣೆಯ ಪಟ್ಟನ್ನು ಕೂಡ ಹಾಕಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಇಲ್ಲಿ ದೆಹಲಿಗೆ ಹೋದಾಗ ಇರುವಂತಹ ನಿರೀಕ್ಷೆಗಳು ಏನೇನು ಅನ್ನೋದನ್ನು ನಾವು ಗಮನಿಸಬೇಕು. ಬೈ ಎಲೆಕ್ಷನ್ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸುವುದರ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡಿದ್ದಾರೆ. ನಾಯಕತ್ವ ವಿಚಾರಕ್ಕೆ ತೆರೆ ಎಳೆಯೋದಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಯಕತ್ವ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗಬೇಕು ಅಂತ ಹೇಳಿ. ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡೋದ್ರ ಮೂಲಕ, ಅಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಸಿಗುತ್ತೆ ಅಂತೇಳಿ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಕ್ಕಿದೆ. ಇನ್ನು ಕುರ್ಚಿ ಚರ್ಚೆಗಳಿಗೆ ಅದರ ಮೂಲಕವಾಗಿ ಬ್ರೇಕ್ ಹಾಕಿ ಸುಗಮ ಆಡಳಿತವನ್ನು ನಡೆಸಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಬದಲಾವಣೆಯ ಮಾತು ಇತ್ಯರ್ಥ ಆಗಲೇಬೇಕು. ಇದಕ್ಕಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂತಹ ಅಂಶಗಳನ್ನು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೈಕಮಾಂಡ್ ವರಿಷ್ಠ ನಾಯಕರ ಮುಂದಿಡುವುದಕ್ಕೆ ಸಜ್ಜಾಗಿ ಹೋಗಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಇನ್ನೊಂದು ತಿಂಗಳು ಕಳೆದರೆ ಭರ್ತಿ 3 ವರ್ಷ ಆಗ್ತಾ ಇದೆ. ಹೀಗಾಗಿ ಅಧಿಕಾರದ ಬದಲಾವಣೆ, ಸಂಪುಟ ಪುನರ್ರಚನೆ ಚರ್ಚೆ ಸ್ವಲ್ಪ ಜೋರಾಗಿಯೇ ಪ್ರತಿಧ್ವನಿಸೋದಕ್ಕೆ ಶುರುವಾಗಿದೆ. ಈ ವರ್ಷವೇ ಸಂಪುಟ ಸೇರೋದಕ್ಕೂ ತುದಿಗಾಲಲ್ಲಿ ಶಾಸಕರುಗಳು ನಿಂತಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂತಹ ಕುತೂಹಲ ಶಾಸಕರಲ್ಲೂ ಕೂಡ ಇದ್ದೇ ಇದೆ. ಇಲ್ಲಿ ವಿಶೇಷವಾಗಿ ಹಿರಿಯ ಮತ್ತು ಕಿರಿಯರ ಆಟ ನಾವು ಗಮನಿಸಬೇಕು. ಸಂಪುಟ ಪುನರ್ರಚನೆಯ ವೇಳೆ ಹಿರಿಯ ಶಾಸಕರು ಕಣ್ಣಿಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳುತ್ತದೆ ಅವರ ನಿರೀಕ್ಷೆ. ಮತ್ತು ವಿಶೇಷವಾಗಿ ಸಂಪುಟ ಪುನರ್ರಚನೆಯ ವೇಳೆ ಹಿರಿಯ ಶಾಸಕರುಗಳಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಶೀಘ್ರವೇ ಹಿರಿಯರ ನಿಯೋಗ ದೆಹಲಿಗೂ ಕೂಡ ಹೋಗಲಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥದ್ದು ಇವರ ಉದ್ದೇಶ ಮತ್ತು ಇದಕ್ಕೆ ಬೇಕಾದಂಥ ಪ್ಲಾನನ್ನು ಮಾಡ್ಕೊಂಡಿರುವಂಥವರು ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅವರಿಗೆ ಹೇಗಾದರೂ ಮಾಡಿ ಅವಕಾಶ ಸಿಗಲಿ ಅಂತ ಹೇಳುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ. ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ನಾವು ಒಮ್ಮತದಿಂದ ಇರ್ತೀವಿ, ನಮ್ಮಲ್ಲಿ ಯಾವುದೇ ರೀತಿಯಂಥ ಆಕ್ಷೇಪಗಳಿರೋದಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಹೈಕಮಾಂಡ್ ನಾಯಕರ ಪೂರ್ವಾನುಮತಿಯನ್ನು ಕೂಡ ಪಡೆಯದೇನೆ ದೆಹಲಿ ಪ್ರವಾಸ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಶಾಸಕರ ಬಹಳ ಮುಖ್ಯವಾದಂತಹ ಲೆಕ್ಕಾಚಾರ. ಮತ್ತೊಂದೆಡೆ ಕಿರಿಯ ಶಾಸಕರು ಕೂಡ ಸಂಪುಟದಲ್ಲಿ ಅವಕಾಶ ಕೊಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಯವರು ಸೇರಿದಂತೆ ಹೈಕಮಾಂಡ್ಗೂ ಕೂಡ ಪತ್ರ ಬರೆದಿದ್ದಂತಹ ಶಾಸಕರು ಈ ಮೂಲಕ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ದಾರೆ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳಾದ್ಮೇಲೆ ಮಾಡ್ತಾ 30 ತಿಂಗಳು ದಾಟಿ ಹೋಯ್ತು. ಈಗ ನವೆಂಬರಿಂದ ಹೇಳ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂತಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ಹೆಚ್ಚಿಗೆ ನೀನು ಮಾತಾಡೋದು ಸರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೋ ಅಥವಾ ಸುರ್ಜೇವಾಲಾ ಅವರೋ ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ನಮಗೆ ಮಾಡ್ತೀವಿ.
ಆದರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಾವು ಎಂದೂ ಕೂಡ ನಾವೇ ನಮಗೆ ಅಂತ ನಾವು ಕೇಳೋರಲ್ಲ.